ಇನ್ನು ಇರಾನ್ ಸರ್ವೋಚ್ಚ ನಾಯಕನಾಗಿ ಖಮೇನಿ ಎರಡನೇ ಪುತ್ರ ಆಯ್ಕೆಯಾಗಿದ್ದಾರೆ. ಇರಾನ್ನ ಪ್ರಮೋಚ್ಚ ನಾಯಕನಾದ ಮುಜ್ತಬಾ ಖಮೇನಿ ಆಯ್ಕೆಯಾಗಿರುವಂತದ್ದು. ಸುಪ್ರೀಂ ಲೀಡರ್ ಪಟ್ಟಕ್ಕೇರಿದ ಖಮೇನಿ ಪುತ್ರ ಮುಜ್ತಬಾ ಖಮೇನಿ ವಿಶ್ವಾಸಾರ್ಹ ಸಲಹೆಗಾರರಿಂದಾಗಿ ಮುಜ್ತಬಾನನ್ನ ಇದೀಗ ಆಯ್ಕೆ ಮಾಡಲಾಗಿದೆ. ಈಗ ಆಲ್ರೆಡಿ ಈ ಕುರಿತಾಗಿ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳನ್ನ ಕೂಡ ಕೊಟ್ಟಿದೆ. ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟರು, ಇಸ್ರೇಲ್ ಎಚ್ಚರಿಕೆಯನ್ನ ಕೊಟ್ಟರು. ಅದಾದ ನಂತರನೂ ಕೂಡ ಖಮೇನಿ ಪುತ್ರನನ್ನ ಆಯ್ಕೆ ಮಾಡಿರುವಂತದ್ದು. ಖಮೇನಿಯ ಎರಡನೇ ಪುತ್ರ ಮುಜ್ತಬಾನನ್ನ ಇದೀಗ ಆಯ್ಕೆ ಮಾಡಲಾಗಿದೆ. ಅಧಿಕೃತ ಆದೇಶ ಕೂಡ ಹೊರಗಡೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಸುಮಾರು 16ಕ್ಕೂ ಅಧಿಕ ಇರಾನ್ನ ವಿಮಾನಗಳು ಧ್ವಂಸವಾಗಿದ್ದಾವೆ. ಒಂದ್ ಕಡೆನಲ್ಲಿ ಏರ್ಪೋರ್ಟ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ, ಇನ್ನೊಂದು ಕಡೆನಲ್ಲಿ ಖಮೇನಿ ಪುತ್ರನ ಆಯ್ಕೆ ಕೂಡ ಆಗಿರುವಂತದ್ದು. ಯುದ್ಧದ ಪಾಡಿಗೆ ಅದರ ಪಾಡಿಗೆ ಅದು ಆಗ್ತಾ ಇದೆ. ಅಟ್ಯಾಕ್ಗಳಾಗ್ತಾ ಇದೆ. ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಖಮೇನಿಯ ಎರಡನೇ ಪುತ್ರನಿಗೆ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾಗಿರುವ ಕುರಿತಾಗಿ ಅಧಿಕೃತ ಆದೇಶ ಕೂಡ ಹೊರಗಡೆ ಬಂದಿದೆ. ಈ ಕುರಿತಾಗಿನೂ ಕೂಡ ಇನ್ನು ಮೇಲಿಂದ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಖಮೇನಿ ಯಾವಾಗ ಹತ್ಯೆ ಆಯಿತು, ಹತ್ಯೆ ಆದ ಬಳಿಕ ಕೆಲವೊಂದಷ್ಟು ಲೀಸ್ಟ್ಗಳಿತ್ತು. ಒಂದು 4-5 ಜನದ ಹೆಸರಿತ್ತು. ಅದರಲ್ಲಿ ಖಮೇನಿಯ ಎರಡನೇ ಪುತ್ರನ ಹೆಸರು ಕೂಡ ಇತ್ತು. ಆತನನ್ನ ಸುಪ್ರೀಂ ಲೀಡರ್ ಆಗಿ ನೆಕ್ಸ್ಟ್ ಅಧಿಕಾರಕ್ಕೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಚಿಂತನೆಗಳನ್ನ ಮಾಡಲಾಗ್ತಾ ಇತ್ತು. ಅದಕ್ಕೆ ಸಲಹೆಗಳನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಕುರಿತಾಗಿ ಮುಜ್ತಬಾ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆಗಳು ಕೂಡ ಆಗಿದೆ. ಇನ್ನು ಸರ್ವೋಚ್ಚ ನಾಯಕನಾಗಿ ಖಮೇನಿ ಎರಡನೇ ಪುತ್ರ ಆಯ್ಕೆಯಾದ ಬೆನ್ನಲ್ಲೇ ಒಂದ್ ಕಡೆನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಹಲವು ಯೋಚನೆಗಳನ್ನ ಮಾಡಿ ಖಮೇನಿಯ ಎರಡನೇ ಪುತ್ರ ಮುಜ್ತಬಾನನ್ನ ಆಯ್ಕೆ ಮಾಡಿರುವಂತದ್ದು. ಆತ ಅಷ್ಟು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಖಮೇನಿ ರೀತಿಯಲ್ಲಿ ಸಾರ್ವಜನಿಕವಾಗಿ ಪಬ್ಲಿಕ್ ಸ್ಪೀಕರ್ ಕೂಡ ಅಲ್ಲ, ಹೆಚ್ಚಿನದಾಗಿ ಮಾತನಾಡೋದಿಲ್ಲ. ಆದ್ರೂ ಕೂಡ ಖಮೇನಿಯ ಎರಡನೇ ಪುತ್ರ ಮುಜ್ತಬಾನನ್ನ ಆಯ್ಕೆ ಮಾಡಿರುವಂತದ್ದು. ಬಿಕಾಸ್ ಅಲ್ಲಿ ಯಾರಾದ್ರೂ ಬೇಕು ಇದೀಗ ಸುಪ್ರೀಂ ಲೀಡರ್ ಆಗಿ. ಯಾಕಂತ ಅಂದ್ರೆ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು ಅಂತ ಅಂದ್ರೆ ಅಫ್ಕೋರ್ಸ್ ಅಲ್ಲಿ ಲೀಡರ್ ಅನ್ನೋರು ಅವಶ್ಯಕವಾಗಿ ಬೇಕಾಗ್ತಾರೆ. ಇನ್ನು ಖಮೇನಿ ಪುತ್ರನಿಗೆ ಪಟ್ಟ ಅಮೆರಿಕ ಅಧ್ಯಕ್ಷ ಕೆಂಡಾಮಂಡಲವನ್ನ ಸಾರ್ತಾ ಇದ್ದಾರೆ. ಇರಾನ್ಗೆ ಮತ್ತೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಟ್ರಂಪ್ ಈ ಕುರಿತಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುಜ್ತಬಾ ಆಯ್ಕೆಯನ್ನ ಖಂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಮುಜ್ತಬಾ ಆಯ್ಕೆಗೆ ಅನುಮೋದನೆ ಪಡೆಯದಿದ್ದರೆ ಉಳಿಯೋದಿಲ್ಲ. ಮುಜ್ತಬಾ ಆಯ್ಕೆಗೂ ಕೂಡ ನಮ್ಮ ಅನುಮೋದನೆ ಕಡ್ಡಾಯ ಅಂತ ಹೇಳ್ತಿದ್ದಾರೆ. ನೂತನ ನಾಯಕನಿಗೂ ಕೂಡ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಖಮೇನಿ ಪುತ್ರನಿಗೆ ಪಟ್ಟವನ್ನ ಕಟ್ಟೋದಕ್ಕೆ ಈಗ ಆಲ್ರೆಡಿ ರೆಡಿ ಆಗಿರುವಂತದ್ದು. ಈ ಕುರಿತಾಗಿ ಚರ್ಚೆಗಳಾಗಿದೆ. ಸುದೀರ್ಘವಾದಂತಹ ಚರ್ಚೆ ಆದ ಬಳಿಕ ಖಮೇನಿ ಎರಡನೇ ಪುತ್ರ ಮುಜ್ತಬಾನನ್ನ ಆಯ್ಕೆ ಮಾಡಲಾಗಿದೆ. ಘೋಷಣೆಯನ್ನ ಕೂಡ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೇಡ, ನಮ್ಮ ಅನುಮತಿಯನ್ನ ಪಡೆದುಕೊಳ್ಳಿ, ಇದರಲ್ಲಿ ಅದು ಬಹಳ ಮುಖ್ಯ ಆಗತ್ತೆ. ಮುಜ್ತಬಾ ಆಯ್ಕೆಯನ್ನ ಡೊನಾಲ್ಡ್ ಟ್ರಂಪ್ ಖಂಡಿಸಿದ್ದಾರೆ. ಅನುಮೋದನೆ ಪಡೆದುಕೊಳ್ಳಿ ನಮ್ಮ ಬಳಿ. ಮುಜ್ತಬಾ ಆಯ್ಕೆಗೆ ಅನುಮೋದನೆಯನ್ನ ಪಡೆದುಕೊಳ್ಳಬೇಕು. ಒಂದ್ ವೇಳೆ ಪಡೆದುಕೊಳ್ಳಿಲ್ಲ ಅಂತ ಅಂದ್ರೆ ನೀವು ಉಳಿಯೋದಿಲ್ಲ. ಮುಜ್ತಬಾ ಆಯ್ಕೆಗೆ ನಮ್ಮ ಅನುಮೋದನೆ ಕಡ್ಡಾಯ ಅಂತ ಹೇಳಿದ್ದಾರೆ.